ಎಲ್ಲರಿಗೂ ನಮಸ್ಕಾರ. ಯುಟಿಐ ಮ್ಯೂಚುವಲ್ ಫಂಡ್ನ ಫಂಡ್ ಇನ್ಸೈಟ್ ಸರಣಿಗೆ ನಿಮಗೆ ಸ್ವಾಗತ. ಇಂದು ಫಂಡ್ ಮ್ಯಾನೇಜರ್ ಶ್ರೀ ಬಿ ಶ್ರೀವತ್ಸ ಅವರು ನಮ್ಮೊಂದಿಗೆ ಇದ್ದಾರೆ. ಇವರಿಗೆ ಇಕ್ವಿಟಿ ರಿಸರ್ಚ್ ಮತ್ತು ಫಂಡ್ ಮ್ಯಾನೇಜ್ಮೆಂಟ್ನಲ್ಲಿ 2 ದಶಕಗಳಿಗಿಂತ ಹೆಚ್ಚಿನ ಅನುಭವವಿದೆ. ಈ ಫಂಡ್ ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳೆರಡರಲ್ಲೂ ಹೂಡಿಕೆ ಮಾಡುತ್ತದೆ. ನೀವು ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಫಂಡ್ಗಳ ನಡುವೆ ಸಮತೋಲನವನ್ನು ಹೇಗೆ ಸಾಧಿಸುತ್ತೀರಿ ಮತ್ತು ಈ ಹಂಚಿಕೆಯ ಮೇಲೆ ಸಾಮಾನ್ಯವಾಗಿ ಪ್ರಭಾವ ಬೀರುವ ಅಂಶಗಳು ಯಾವುವು? ಹೌದು. ನಮ್ಮ ಆಸ್ತಿ ಹಂಚಿಕೆಯು 45ರಿಂದ 50% ಲಾರ್ಜ್ ಕ್ಯಾಪ್ ಮತ್ತು 35ರಿಂದ 40% ಮಿಡ್ ಕ್ಯಾಪ್ ಫಂಡ್ಗಳನ್ನು ಹೊಂದಿದೆ ಮತ್ತು ಉಳಿದ 10ರಿಂದ 15% ಸ್ಮಾಲ್ ಕ್ಯಾಪ್ ಫಂಡ್ಗಳಿಗೆ ಮೀಸಲಿಡಲಾಗಿದೆ. ಲಾರ್ಜ್ ಕ್ಯಾಪ್ ಷೇರುಗಳು ಹೆಚ್ಚು ಸ್ಥಿರವಾಗಿರುವ ಕಾರಣ ಅವುಗಳಿಗೆ 45ರಿಂದ 50% ಪಾಲು ನೀಡುವುದು ನಮ್ಮ ಉದ್ದೇಶವಾಗಿದೆ. ಆದರೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ನಡುವಿನ ಹಂಚಿಕೆಯನ್ನು ಮೌಲ್ಯಮಾಪನದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಪ್ರಸ್ತುತ ಸ್ಥಿತಿಯಲ್ಲಿ ಸ್ಮಾಲ್ ಕ್ಯಾಪ್ಗಳು ಲಾರ್ಜ್ ಕ್ಯಾಪ್ಗಳಿಗಿಂತ ಹೆಚ್ಚು ಆಕರ್ಷಕ ಮೌಲ್ಯಮಾಪನವಾಗಿದೆ ಎಂಬುದು ನಮ್ಮ ಅಭಿಪ್ರಾಯವಾಗಿದೆ. ಆದ್ದರಿಂದ ಸ್ಮಾಲ್ ಕ್ಯಾಪ್ನ ಹಂಚಿಕೆ 10% ಸ್ವಲ್ಪ ಹೆಚ್ಚಾಗಿದೆ. ಶ್ರೀವತ್ಸ ಅವರೇ, ಯುಟಿಐ ಲಾರ್ಜ್ ಮತ್ತು ಮಿಡ್ ಕ್ಯಾಪ್ ಫಂಡ್ನ ಸಂಶೋಧನೆ ಮತ್ತು ಷೇರು ಆಯ್ಕೆ ಪ್ರಕ್ರಿಯೆಯ ಬಗ್ಗೆ ನಮಗೆ ವಿವರಿಸಬಹುದೇ? ಹಾಗೆಯೇ ಪೋರ್ಟ್ಫೋಲಿಯೋ ನಿರ್ಮಾಣದ ಪ್ರಮುಖ ಚಾಲಕ ಅಂಶಗಳು ಯಾವುವು? ಈ ಫಂಡ್ ವಿವಿಧ ಷೇರುಗಳ ಮೌಲ್ಯವನ್ನು ಹೋಲಿಸುವ ದೃಷ್ಟಿಕೋನವನ್ನು ಆಧರಿಸಿದೆ ಮತ್ತು ಮೌಲ್ಯಮಾಪನದ ಆಧಾರದ ಮೇಲೆ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ. ನಾವು ಮೌಲ್ಯಮಾಪನದ ಹೋಲಿಕೆಯನ್ನು 4 ದೃಷ್ಟಿಕೋನಗಳಿಂದ ನೋಡುತ್ತೇವೆ. ಮೊದಲನೆಯದಾಗಿ, ತಮ್ಮದೇ ಹಿಂದಿನ ಡೇಟಾ ಅಥವಾ ವಿಶಾಲ ಮಾರುಕಟ್ಟೆಗೆ ಹೋಲಿಸಿದಾಗ ಸದ್ಯದಲ್ಲಿ ದೀರ್ಘಕಾಲೀನ ಸರಾಸರಿಗಿಂತ ಕಡಿಮೆ ಮೌಲ್ಯ ಹೊಂದಿರುವ ದೊಡ್ಡ ಲಾರ್ಜ್ ಕ್ಯಾಪ್ ಕಂಪನಿಗಳನ್ನು ನೋಡುತ್ತೇವೆ. ಬೇರೆ ಬೇರೆ ಕಾರಣಗಳಿಂದ ಮೌಲ್ಯಮಾಪನದಲ್ಲಿ ಇಳಿಕೆ ಕಂಡ ಪ್ರಮುಖ ಲಾರ್ಜ್ ಕ್ಯಾಪ್ ಕಂಪನಿಗಳನ್ನು ಗುರುತಿಸುವುದು ನಮ್ಮ ಮುಖ್ಯ ಕಾರ್ಯತಂತ್ರವಾಗಿದೆ. ದೀರ್ಘ ಸಮಯದಿಂದ ಉತ್ತಮ ಸಾಧನೆ ಮತ್ತು ಸ್ಥಿರತೆಯನ್ನು ತೋರಿಸಿರುವ ಕಂಪನಿಗಳನ್ನು ನಾವು ಆಯ್ಕೆ ಮಾಡುತ್ತೇವೆ, ಯಾಕೆಂದರೆ ಮೌಲ್ಯಮಾಪನದಲ್ಲಿನ ಇಳಿಕೆಯು ತಾತ್ಕಾಲಿಕವೆಂಬುದು ನಮ್ಮ ಅಭಿಪ್ರಾಯ. ಇನ್ನು ಎರಡನೆಯದು, ತಪ್ಪಾಗಿ ಮೌಲ್ಯಮಾಪನಗೊಂಡ ಕಂಪನಿಗಳು. ವಿವಿಧ ಕ್ಷೇತ್ರದ ಈ ಕಂಪನಿಗಳು ಉತ್ತಮ ಹಣಕಾಸು ಸೂಚ್ಯಂಕಗಳು, ಉತ್ತಮ ಆಡಳಿತ, ಉತ್ತಮ ಮ್ಯಾನೇಜ್ಮೆಂಟ್ ಮತ್ತು ಸಾಧನೆಯ ಇತಿಹಾಸ ಹೊಂದಿದ್ದರೂ ವಿವಿಧ ಕಾರಣಗಳಿಂದ ಮಾರುಕಟ್ಟೆಯಲ್ಲಿ ತಪ್ಪಾಗಿ ಮೌಲ್ಯಮಾಪನಗೊಂಡಿವೆ. ಈ ಕಂಪನಿಗಳನ್ನು ಆಯ್ಕೆ ಮಾಡುವ ಮುನ್ನ ನಾವು ಇವುಗಳ ಬಿಸಿನೆಸ್ ಮತ್ತು ಮ್ಯಾನೇಜ್ಮೆಂಟ್ ಸಾಮರ್ಥ್ಯಗಳನ್ನು ಆಳವಾಗಿ ವಿಶ್ಲೇಷಿಸುತ್ತೇವೆ. ಮೂರನೆಯದು, ಸೈಕ್ಲಿಕಲ್ ಸ್ಟಾಕ್ಗಳು, ಅಂದರೆ ಅವಧಿಯು ಅನುಕೂಲಕರ ಆಗಿರದ ಕಾರಣದಿಂದ ಕಡಿಮೆ ಬೆಲೆಗೆ ಲಭ್ಯವಿರುವ ಸ್ಟಾಕ್ಗಳು. ಅವಧಿಯು ಅನುಕೂಲಕರವಲ್ಲದ ಕಾರಣದ ಲಾಭವನ್ನು ಪಡೆಯಲು ನಾವು ಪ್ರಯತ್ನಿಸುತ್ತೇವೆ. ಕೊನೆಯದಾಗಿ, ಸ್ಮಾಲ್ ಕ್ಯಾಪ್ಗಳಿಗೆ ಸಮಂಜಸವಾದ ಮೌಲ್ಯದಲ್ಲಿ ಟ್ರೇಡ್ ಆಗುತ್ತಿರುವ ಬೆಳವಣಿಗೆ ಆಧಾರಿತ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನು ಗುರುತಿಸುವ ಕಡೆಗೆ ಗಮನ ಹರಿಸುತ್ತೇವೆ. ಫಂಡ್ ನಿರಂತರವಾಗಿ ಉನ್ನತ ಶ್ರೇಣಿಯ ಕಾರ್ಯಕ್ಷಮತೆಯನ್ನು ನೀಡುತ್ತಿದೆ. ಈ ಯಶಸ್ಸಿನ ಹಿಂದಿನ ಪ್ರಮುಖ ಪ್ರೇರಕ ಅಂಶಗಳು ಯಾವುವು? ಹೌದು. ತುಲನಾತ್ಮಕವಾಗಿ ಕಡಿಮೆ ಮೌಲ್ಯಮಾಪನ ಹೊಂದಿರುವ ಕಂಪನಿಗಳನ್ನು ಗುರುತಿಸುವುದರ ಮೇಲಿನ ಅಚಲವಾದ ಗಮನ ಮತ್ತು ಮಾರುಕಟ್ಟೆಯ ಏರಿಳಿತಗಳ ಹೊರತಾಗಿಯೂ ಅವುಗಳಲ್ಲಿ ಹೂಡಿಕೆಯನ್ನು ಮುಂದುವರಿಸುವ ಶಿಸ್ತು ಕಳೆದ 5 ವರ್ಷಗಳಲ್ಲಿ ನಮಗೆ ಉತ್ತಮ ಪ್ರದರ್ಶನ ನೀಡಲು ಸಹಾಯ ಮಾಡಿದೆ. ಇದರ ಹೊರತಾಗಿ ಬೆಳವಣಿಗೆಯ ಮೇಲೆ ಕೇಂದ್ರೀಕೃತವಾದ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಮತ್ತು ತಪ್ಪಾಗಿ ಮೌಲ್ಯಮಾಪನಗೊಂಡ ಕಂಪನಿಗಳ ಮೇಲಿನ ನಮ್ಮ ಗಮನವು ಸಹ ನಮಗೆ ಸಹಾಯ ಮಾಡಿದೆ. ನಾವು ಮೌಲ್ಯಮಾಪನದ ವಿಷಯದಲ್ಲಿಯೂ ಶಿಸ್ತಿನಿಂದ ವರ್ತಿಸುತ್ತೇವೆ ಮತ್ತು ಷೇರುಗಳು ನ್ಯಾಯಯುತ ಮೌಲ್ಯವನ್ನು ತಲುಪಿವೆ ಎಂದು ಅರಿವಾದರೆ ನಾವು ನಮ್ಮ ಹೂಡಿಕೆಯಿಂದ ನಿರ್ಗಮಿಸಲು ಹಿಂಜರಿಯುವುದಿಲ್ಲ. ಧನ್ಯವಾದಗಳು ಶ್ರೀವತ್ಸ ಅವರೇ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಅಧೀನವಾಗಿವೆ. ಸ್ಕೀಮ್ ಸಂಬಂಧಿತ ಎಲ್ಲ ದಸ್ತಾವೇಜುಗಳನ್ನು ಗಮನವಿಟ್ಟು ಓದಿಕೊಳ್ಳಿ.